ಇವತ್ತು ನಡೆದಂಥ ಸಚಿವ ಸಂಪುಟದ ನಿರ್ಣಯಗಳ ಕುರಿತು ಸುಮಾರು 42 ವಿಷಯಗಳನ್ನು ಪರಿಶೀಲಿಸಿದ್ದೇವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ 2023-24 ಸಾಲಿನ 38ನೇ ಸಂಚಿತ ವಾರ್ಷಿಕ ವರದಿಯನ್ನು ವಿವರಣಾತ್ಮಕ ಜ್ಞಾಪನದೊಂದಿಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸುವುದರ ಸಲುವಾಗಿ ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿತು. ಸರ್ಕಾರದ ಆರ್ಥಿಕ ಇಲಾಖೆಯವರು ಸರ್ಕಾರದ ಹಲವು ಇಲಾಖೆಗಳಲ್ಲಿ ಸಿವಿಲ್ ಕಾಮಗಾರಿಗಳ ಹಲವಾರು ಅಂದಾಜು ಅಧಿಕ ಹೆಚ್ಚುವರಿಗಳಿಂದ ಪರಿಷ್ಕೃತಗೊಳ್ಳುತ್ತಿರುವ ಬಗ್ಗೆ ಗುರುಪ್ರಸಾದ್ ಅನ್ನೋರ ನೇತೃತ್ವದೊಳಗೆ, ಅವರು ನಿವೃತ್ತ ಪ್ರಧಾನ ಅಭಿಯಂತರು, ಅವರ ಅಧ್ಯಕ್ಷತೆಯೊಳಗೆ ಒಂದು ಕಾಮಗಾರಿ ಅಂದಾಜುಗಳ ತಯಾರಿಕಾ ಅಧ್ಯಯನ ಸಮಿತಿಯನ್ನು ಮಾಡಿದ್ವಿ. ಆ ಸಮಿತಿಯು ಹಲವಾರು ಶಿಫಾರಸುಗಳನ್ನು ಮಾಡಿದೆ. ಆ ಸಮಿತಿಯ ಶಿಫಾರಸುಗಳನ್ನು ಸಚಿವ ಸಂಪುಟ ಅನುಮೋದಿಸೋದಕ್ಕೆ ಇವತ್ತು ಚರ್ಚೆಗೆ ಬಂದಿತ್ತು. ಸಚಿವ ಸಂಪುಟ ಚರ್ಚೆ ಮಾಡಿ ಈ ವರದಿಯನ್ನು, ಈ ಅಧ್ಯಯನ ಸಮಿತಿ ಮಾಡಿರ್ತಕ್ಕಂಥ ಶಿಫಾರಸುಗಳನ್ನು ಪರಿಶೀಲನೆ ಮಾಡಬೇಕು. DCM ಅವರ ನೇತೃತ್ವದೊಳಗೆ ಸಭೆ ನಡೆಸಿ PWD, ವಾಟರ್ ರಿಸೋರ್ಸಸ್, RDPR ಮಂತ್ರಿಗಳು ಹಾಗೂ ಕಾರ್ಯದರ್ಶಿಗಳು ಸಭೆ ಸೇರಿ ಚರ್ಚಿಸಿ ಮತ್ತು ಅವರು ಏನೋ ಟಿಪ್ಪಣಿಗಳಿದ್ದರೆ ಅದರ ಜೊತೆಗೆ ಮುಂದಿನ ಸಚಿವ ಸಂಪುಟಕ್ಕೆ ಸಲ್ಲಿಸಲು ನಿರ್ಧರಿಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕುಗಳಲ್ಲಿ 50 ಹಾಸಿಗೆಗಳ ಸಾಮರ್ಥ್ಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ 37,98,00,000 ರೂಪಾಯಿ ಅಂದಾಜು ಮೊತ್ತದಲ್ಲಿ ನಿರ್ಮಿಸಬೇಕು ಹಾಗೂ ಇದರ ಜೊತೆಗೇ ಹುನಗುಂದದಲ್ಲಿ ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಹ್ಯೂಮನ್ ರಿಸೋರ್ಸ್ ಪೂರ್ಣ ಇರಲಿಲ್ಲ. ಅನಸ್ಥೇಷಿಸ್ಟ್ ಇಲ್ಲದೆ ಇರೋ ಕಾರಣ ಅದನ್ನು ಕ್ಯಾಬಿನೆಟ್ಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತನ್ನು ಸಹಿತ ಪ್ರಸ್ತಾಪ ಮಾಡಿದರು ಮಾನ್ಯ ಮಂತ್ರಿಗಳು. ಆ ಹ್ಯೂಮನ್ ರಿಸೋರ್ಸನ್ನು ಪಡೆದುಕೊಳ್ಬೇಕು. ಆ ಹುನಗುಂದನ್ನು ಈ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಹುನಗುಂದಲ್ಲಿನೂ ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಲಾಯಿತು. ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ
ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ನವೋದ್ಯಮಗಳಿಗೆ 75 ಕೋಟಿಗಳ ಮೊತ್ತದ ಬಿಯಾಂಡ್ ಬ್ಯಾಂಗ್ಳೂರ್ ಕ್ಲಸ್ಟರ್ ಸೀಡ್ ಫಂಡ್ ಅಂದರೆ ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ಈ ಪ್ರದೇಶಗಳಲ್ಲಿ $75 ಕೋಟಿ ಅಂದಾಜು ವೆಚ್ಚದಲ್ಲಿ ನವೋದ್ಯಮಿಗಳಿಗೆ ಒಂದು ಸಂಯೋಜಿತ ಬಿಯಾಂಡ್ ಬ್ಯಾಂಗ್ಳೂರ್ ಕ್ಲಸ್ಟರ್ ಸೀಡ್ ಫಂಡ್ ಅನ್ನು ಸ್ಥಾಪಿಸಲು ಹಾಗೂ ಕರ್ನಾಟಕ ಸರ್ಕಾರದ ಕೊಡುಗೆ $20 ಕೋಟಿ 24-25ನೇ ಆರ್ಥಿಕ ವರ್ಷದಲ್ಲಿ 10 ಕೋಟಿಗಳು ಮತ್ತು 25-26ನೇ ಆರ್ಥಿಕ ನಿರ್ವಾಹಕರು ಮೂಲಕ $55 ಕೋಟಿ ಕೊಡುಗೆಗೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತು. ಇದು ಈಗ ಆಲ್ ದೀಸ್ activities are more in Bangalore. To take the focus from here to beyond Bangalore, like in Mysore, Mangalore, Hubbali, we are setting up a seed money of 75 crores, and this will help other than Bangalore to grow. Sir, Elevate 100 ಅಂತ ಹೇಳ್ಬಿಟ್ಟು ಮೊದಲೇ ಮಾಡಿದ್ದಾರೆ. Elevate 100 ಅಂತ ಇರ್ಬೋದು, ಮತ್ತು ಬೇರೆ 2-3 ಪ್ರಾಜೆಕ್ಟ್ ಇದೆ. ಅದರಲ್ಲೇ ಮಾಡ್ಬೋದು, ಇಷ್ಟೆಲ್ಲ ಸಪ್ರೇಟ್ ಮಾಡೋದು ಅಲ್ಲ, ಇದನ್ನು ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಕಲ್ಯಾಣ I will tell you, ಈ ಸದರಿ ನಿಧಿಯು ನವೋದ್ಯಮಗಳಿಗೆ ಆರಂಭಿಕ ಹಂತದಲ್ಲಿ ನಿರ್ಣಾಯಕ ಬೆಂಬಲವನ್ನು ನೀಡುವ ಮೂಲಕ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ. ದಿಸ್ ಈಸ್ ಫಾರ್ ಸ್ಟಾರ್ಟಪ್ಸ್. ಸ್ಟಾರ್ಟಪ್ ಪಾಲಿಸಿ ಇದೆ, ಅದಕ್ಕೋಸ್ಕರ ಅಲ್ಲಿಂದ ಮೊದಲು ಬೇರೆ ಬೇರೆ ನಿಮ್ಮ ಐಟಿ ಬಿಸ್ನೆಸ್ ಇದೆ ಮತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ. ದಿಸ್ ಈಸ್ ಫಾರ್ ನೋಡ್ರಿ, ಬಿಯಾಂಡ್ ಬ್ಯಾಂಗ್ಳೂರ್ ಕ್ಲಸ್ಟರ್ ಸೀಡ್ ಫಂಡ್ ಫಾರ್ ಸ್ಟಾರ್ಟಪ್ ಯೋಜನೆಯ ಪ್ರಮುಖ ಉದ್ದೇಶ ಈ ಉಪಕ್ರಮವನ್ನು ಉತ್ತೇಜಿಸಲು, ಬಿಯಾಂಡ್ ಬ್ಯಾಂಗ್ಳೂರು ಉತ್ತೇಜಿಸಲು ಮತ್ತು ಆರಂಭಿಕ ಹಂತದಲ್ಲಿ ಈ ನವೋದ್ಯಮಗಳಿಗೆ ಬೆಂಬಲಿಸಲು ಈ ಒಂದು ಸೀಡ್ ಮನಿಯನ್ನು ನಿರೂಪಿಸಲಾಗಿದೆ. No, see, it is not spent. This is the seed money we are now creating. This cluster seed fund of 75 crores is for beyond Bangalore activities, beyond Bangalore startups, that is in Mysore, Mangalore, Hubbali, etc. ಸ್ಟಾರ್ಟಪ್ಸ್ ಅಂತಿದೆ, ಯಾವ ಸೆಕ್ಟರ್ ಅಂತಿಲ್ಲ, ಸ್ಟಾರ್ಟಪ್ಸ್. ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಘಾಮುಲ್ಲಾ ಗ್ರಾಮದಲ್ಲಿರುವ ಹಜರತ್ ಫಕೀಶಾವಲಿ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಸಲುವಾಗಿ 31.99 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತದೆ. ಮುಂದಿನ 3 ವರ್ಷಗಳಲ್ಲಿ ಮೊದಲ 2 ವರ್ಷ ತಲಾ 10 ಕೋಟಿ, ಮೂರನೇ ವರ್ಷದಲ್ಲಿ 12 ಕೋಟಿ ರೂಪಾಯಿಗಳಲ್ಲಿ
ಖರ್ಚು ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಕಂದಾಯ ಇಲಾಖೆ ಕಲಬುರಗಿ ಡೆವಲಪ್ಮೆಂಟ್ ಏನು ಸರ್ ಅದು ಫಂಡಿಂಗ್ ಇಲ್ವಾ ಅದು? ಹಾಂ ದರ್ಗಾ ಡೆವಲಪ್ಮೆಂಟ್ ಅಂತ ಸರ್ಕಾರ ಫಂಡ್ ಅದು ಹಾಂ ವಕ್ಫ್ ಡಿಪಾರ್ಟ್ಮೆಂಟ್ ಫಂಡ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ತಾಲೂಕು ಆಡಳಿತ ಕೇಂದ್ರ ಕಟ್ಟಡ ಪ್ರಜಾಸೌಧವನ್ನು ನಿರ್ಮಾಣದ 10.31 ಕೋಟಿ ರುಗಳ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿತು. ಅಂದರೆ ಮೊದಲು ಮೂಲ ಅಂದಾಜು 10 ಕೋಟಿ ಇತ್ತು, ಹೆಚ್ಚುವರಿ ವೆಚ್ಚ 91 ಲಕ್ಷ, ಪರಿಷ್ಕೃತ ಒಟ್ಟು ಅಂದಾಜು 10.91 ಲಕ್ಷಕ್ಕೆ ಈ ಯೋಜನೆಗೆ ಅನುಮೋದನೆಯನ್ನು ನೀಡಿತು. ಗದಗ ಜಿಲ್ಲೆಯ ಗದಗದಲ್ಲಿ ತಾಲೂಕು ಆಡಳಿತ ಕೇಂದ್ರ ಕಟ್ಟಡ ಪ್ರಜಾಸೌಧ ನಿರ್ಮಾಣ ಕಾಮಗಾರಿಯನ್ನು 16 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ಇವತ್ತು ನೀಡಿತು. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕು ಗುಡ್ಡದ ಚೆನ್ನಾಪುರ ಗ್ರಾಮದ ಸರ್ವೆ ನಂಬರ್ 84ರಲ್ಲಿ 2 ಎಕರೆ ಗೋಮಾಳ ಜಮೀನನ್ನು ಶ್ರೀ ಹೊರಬೀರಲಿಂಗೇಶ್ವರ ಸೇವಾ ಸಮಿತಿಗೆ ಮಂಜೂರು ಮಾಡೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ. 2 ಎಕರೆ ಭೂಮಿಯನ್ನು ಮಂಜೂರಿ ಮಾಡಬೇಕು ಅಂಥೇಳಿ ಇವತ್ತು ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿತು. ಕಂದಾಯ ಇಲಾಖೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳಲ್ಲಿ ಇಲಾಖೆಯಲ್ಲಿ ಭೂಮಾಪನೆ ಕಾರ್ಯಕ್ಕೆ ಆಧುನಿಕ ಸರ್ವೆ ಉಪಕರಣಗಳನ್ನು ಒದಗಿಸುವ ನಿಟ್ಟಿನಲ್ಲಿ 5,000 ಸಂಖ್ಯೆಯ GNSS ರೋವರ್ಸ್, ರಿಸೀವರ್ಸ್ ಆ್ಯಂಡ್ ಕಂಟ್ರೋಲರ್ಸನ್ನು 175 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ನೀಡಿತು. ಹೌದು, ಥ್ರೂ ಟೆಂಡರ್ಸ್. ಟು ಗಿವ್ ಯು ಮೋರ್ ಡೀಟೇಲ್ಸ್, ಎಸ್. Yeah. No, I don't know exactly, but this 5,000 are ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮದಡಿ ಇಲಾಖೆಯ ಅವಶ್ಯಕತೆಗನುಗುಣವಾಗಿ ಹಂತವಾಗಿ ಸುಮಾರು 175 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ 5,000 GNS ರೋವರ್ಗಳನ್ನು ಖರೀದಿಸಲು ಸಚಿವ ಸಂಪುಟ ನೀಡಿದೆ. ದಿಸ್ ಮೇ ಬಿ ಇನ್ ಎಡಿಷನ್ ಟು ದಟ್ 4,000. ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಇದೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯವರು ಈ CNC ಮಷೀನಿಂಗ್ ಟೆಕ್ನಾಲಜಿ ಕ್ಷೇತ್ರದ ಶ್ರೇಷ್ಠತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಕಲಬುರಗಿಯಲ್ಲಿ 16 ಕೋಟಿಗಳ ವೆಚ್ಚದಲ್ಲಿ ಟೆಂಡರ್ ಮೂಲಕ ಆಯ್ಕೆಯಾಗುವ ಖಾಸಗಿ ಕಂಪನಿಯ ಸಹಯೋಗದೊಂದಿಗೆ ಸ್ಥಾಪನೆ ಮಾಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿತು. ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಳೆಯ ಕಟ್ಟಡವನ್ನು ಕೆಡವಿ ಅದೇ ಜಾಗದಲ್ಲಿ ಹೊಸ ವಸತಿ ಶಾಲಾ ಕಟ್ಟಡವನ್ನು 25 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿತು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ KTPP ಅಧಿನಿಯಮದಂತೆ ಈ ಪೋರ್ಟಲ್ನಲ್ಲಿ ಟೆಂಡರ್ ಮೂಲಕ ಪ್ರಸ್ತಾಪಿತ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ನಿರ್ಣಯಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ನಡೆಸಲಾಗುತ್ತಿರುವ ನಿವೇಶನ ಲಭ್ಯವಿರುವ 61 ವಸತಿ ಶಾಲೆಗಳಿಗೆ ವಸತಿ ಶಾಲಾ ಸಂಕೀರ್ಣಗಳ ನಿರ್ಮಾಣದ ಕಾಮಗಾರಿಯನ್ನು ಒಟ್ಟು 1,292  ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಲು 2,000 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ 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 2
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಅಗೇನ್ KTPP is to be followed. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಶಾಪುರ್ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ನಿಗಮದ 138.35 ಚದರ ಮೀಟರ್ ಜಾಗವನ್ನು ಉಚಿತವಾಗಿ ಒದಗಿಸುವುದರ ಬಗ್ಗೆ ಇವತ್ತು ಸಚಿವ ಸಂಪುಟ ನಿರ್ಣಯಿಸಿದೆ. ನಗರಾಭಿವೃದ್ಧಿ ಇಲಾಖೆಯವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಧಾರವಾಡ ಇವರಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯ ನಿರ್ಮಿಸಲು ಹುಬ್ಬಳ್ಳಿಯಲ್ಲಿ CTS ನಂಬರ್ 4553B ರಲ್ಲಿನ ಪಾಲಿಕೆಗೆ ಸೇರಿದ 2988.29 ಚದರ ಮೀಟರ್ ವಿಸ್ತೀರ್ಣದ ಜಾಗವನ್ನು ಮಂಜೂರಿಗಾಗಿ ಸಚಿವ ಸಂಪುಟ ತನ್ನ ಅನುಮೋದನೆ ನೀಡಿತು. ಗೈಡೆನ್ಸ್ ವ್ಯಾಲ್ಯೂನ 5% ಚಾರ್ಜ್ ಮಾಡಿ ನೀಡಬೇಕು ಅಂಥೇಳಿ ನಿರ್ಣಯಿಸಿತು. ರಾಜ್ಯ ಹಾಂ 5% ಆಫ್ ಗೈಡೆನ್ಸ್ ವ್ಯಾಲ್ಯೂ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯವರು ಕರ್ನಾಟಕ ಕೈಗಾರಿಕಾ ನೀತಿ 2025-30ಕ್ಕೆ 8/2/2025 ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಸರ್ಕಾರಿ ಆದೇಶ ಹೊರಡಿಸಲಾಗಿತ್ತು. ಈ ಕ್ರಮವನ್ನು ಘಟನೋತ್ತರ ಅನುಮೋದನೆಯನ್ನು ಇವತ್ತು ನೀಡಲಾಯಿತು. This has already come, and all the things were also distributed during the gym also. Value of the property, one second, if it is there, I will give you. ಕೊಡ್ಬೋದು, ಕೊಡ್ಬೋದು. ಹಿಂದೆ ಬಿಜೆಪಿ ಕೊಟ್ಟಾಗ ನೀವು ಸಾಕಷ್ಟು ಈ ಥರ ಅಬ್ಜೆಕ್ಷನ್ ಮಾಡಿದ್ರಿ, ಅದಕ್ಕೆ ಪ್ರಸ್ತುತ ಮಾರ್ಗಸೂಚಿ ದರದಲ್ಲಿ ಪ್ರತಿ ಚದುರು ಮೀಟರ್, ನಾಟ್ ಸ್ಕ್ವೇರ್ ಫೀಟ್, ಚದುರು ಮೀಟರ್ ರೂಪಾಯಿ 19,000ದಂತೆ ಅದು ಮಾರ್ಗಸೂಚಿ ದರ ಇದೆ. ಬಿಜೆಪಿ ಅವರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಾಕಷ್ಟು ರಾಜ್ಯಾದ್ಯಂತ ಈ ಥರ ಮಾಡ್ಕೊತಾ ಇದ್ದೀರಿ, ಮಿಸ್ಯೂಸ್ ಮಾಡ್ಕೊತಿದ್ದೀರಿ. ನಾವೇನು ವಿರೋಧ ಯಾವುದರ ಸಂದರ್ಭದಲ್ಲಿ ಅದು ಕಡಿಮೆ ಆಯಿತು ಅಥವಾ ಅದು ಡಿಸ್ಪ್ಯೂಟ್ ಇದ್ದ ಜಾಗ ಕೊಟ್ಟರೆ ಅಂಥವು ಇಂಥವು ಏನಾರು ತೆಗೆದಿರಬೇಕು. ಆದರೆ ಭಾಳಷ್ಟು ಕಡೆ ಕೊಟ್ಟರಲ್ಲ, ನಾವು ತಕರಾರು ಮಾಡಿದ್ವಾ? 100 ಎಕರೆ ಗಟ್ಟಲೆ ಕೊಟ್ಟಿದ್ರಲ್ಲ, ತಕರಾರು ಮಾಡಿದ್ವಿ. ಇರಲಿ, ಕರ್ನಾಟಕ ಎಸ್ ಆಯಿತು, ಲೆಕ್ಕ ಮಾಡಿರಿ, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ್ಯಾಟ್. ಕರ್ನಾಟಕ ಕ್ಲೀನ್ ಮೊಬಿಲಿಟಿ ನೀತಿ 2025-30ಕ್ಕೆ 11/2/2025 ಸರ್ಕಾರದ ಆದೇಶ ಹೊರಡಿಸಿರುವ ಕ್ರಮಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಿದ್ದೀವಿ ನಾವು. This is we are ratifying. These are all distributed during the gym period, you know. Yeah. Incentives are all incorporated in that policy. Zones are also specified. Clusters are also specified. Subsidy quantums are specified. Maximum incentive is specified. Minimum incentive is also specified in the policy. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು, IIT ಸಂಸ್ಥೆಯ ಮೂಲಸೌಕರ್ಯ ವಿಸ್ತರಣಾ ಯೋಜನೆಯನ್ನು 818 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು.
ಈ ಅನುಸೂಚಿ ಕ್ರಮ 15ರನ್ವಯ IIIT ಬೆಂಗಳೂರು ಸಂಸ್ಥೆಯ ಮೂಲಸೌಕರ್ಯ ವಿಸ್ತರಣಾ ಯೋಜನೆಗೆ ಕರ್ನಾಟಕ ಸರ್ಕಾರವು ಒಟ್ಟು ಯೋಜನಾ ವೆಚ್ಚ 817 ಕೋಟಿ ರೂಪಾಯಿಗಳ ಪೈಕಿ 285 ಕೋಟಿಗಳು ಅಂದರೆ 35% ಕೊಡುಗೆಯನ್ನು ನಮ್ಮ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಈ ಹಂತದ ಕೊಡುಗೆಯ ಭಾಗವಾಗಿ 2024-25ನೇ ಆಯವ್ಯಯದಲ್ಲಿ ಈಗಾಗಲೇ ಲಭ್ಯವಿರುವ 25 ಕೋಟಿಗಳ ಆರಂಭಿಕ ಹಂಚಿಕೆಯನ್ನು ವಿತರಿಸಿ ಉಳಿದ ಕೊಡುಗೆಗಳನ್ನು ಮುಂದಿನ 7 ವರ್ಷಗಳಲ್ಲಿ ವಾರ್ಷಿಕ ಆಯವ್ಯಯ ಅನುಮೋದನೆಗಳಿಗೆ ಒಳಪಟ್ಟು ವಿತರಿಸಲಾಗುವುದು. Other than this 285, the rest comes from Government of India. Semiconductor Future Accelerator Lab 2 ಅನ್ನು 89.80 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸೋದಕ್ಕೆ ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಗಿದೆ. This also in yes, Semiconductor Future Accelerator Lab 2.0 ಅನ್ನು 79.80 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಸ್ಥಾಪಿಸಲು ಕರ್ನಾಟಕ ಸರ್ಕಾರವು 5 ವರ್ಷಗಳ ಅವಧಿಯಲ್ಲಿ 25-30 ಈ ಪಾಲಿಸಿ ಪೀರಿಯಡ್ನಲ್ಲಿ 50 ಕೋಟಿಗಳ ಕೊಡುಗೆಯನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಇವತ್ತು ತನ್ನ ಅನುಮೋದನೆಯನ್ನು ನೀಡಿದೆ. ಯೋಜನೆಯ ಉದ್ದೇಶಗಳನ್ನು ಪೂರೈಸೋದಕ್ಕೆ ಸೆಮಿಕಂಡಕ್ಟರ್ ಫ್ಯೂಚರ್ ಎಕ್ಸಿಲರೇಟರ್ ಲ್ಯಾಬ್ ಅನ್ನು ಸೆಕ್ಷನ್ 8 ಕಂಪನಿಯಾಗಿ ಸ್ಥಾಪಿಸಲು ಸಚಿವ ಸಂಪುಟ ಇವತ್ತು ತನ್ನ ಅನುಮೋದನೆಯನ್ನು ನೀಡಿದೆ. ಇದು ದಿಸ್ ವಿಲ್ ಬಿ ಇನ್ ಎಲೆಕ್ಟ್ರಾನಿಕ್ ಒನ್ ಸೆಕೆಂಡ್ ನೋಡಿ, ಆ ಕಂಪ್ನಿ ಪ್ಲೇಸ್ ಏನಾರ ಕೊಟ್ಟರೆ ನೋಡಿ. ಗೌರ್ಮೆಂಟ್ ಆಫ್ ಇಂಡಿಯಾ ವಿಜಯಪುರ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ವಿಜಯಪುರ ಕಿರು ತಾರಾಲಯ ಸ್ಥಾಪನೆಗೆ 12,89,00,000 ರೂಪಾಯಿಗಳ ಅಂದಾಜು ವೆಚ್ಚದ ಈ ಯೋಜನೆಗೆ ಅನುಮೋದನೆ ನೀಡಿದೆ. Planetarium will be set up. Planetarium and Science Center will be set up at 12.88 crores. ಲತಾ ಎಂ ಅನ್ನುವ ಡಾಕ್ಟರ್ ಲತಾ ಎಂ ಅನ್ನುವ ಗುತ್ತಿಗೆ ವಿಮಾ ವೈದ್ಯಾಧಿಕಾರಿಯವರ ಸೇವಾ ಸಕ್ರಮಾತಿಗೆ ಕರ್ನಾಟಕ ನಾಗರಿಕ ಸೇವೆ ಗುತ್ತಿಗೆ ವೈದ್ಯರ ವಿಲೀನಾತಿ ವಿಶೇಷ ನೇಮಗಳಿಗೆ ಅನುಮೋದನೆ ನೀಡೋದರ ಬಗ್ಗೆ ಬಂದಿತ್ತು. ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ನೀಡಿತು. ಅದರ ಜೊತೆಗೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸರ್ಕಾರಿ ಕಚೇರಿಗಳ ಸಂಕೀರ್ಣ ನಿರ್ಮಾಣ ಕಾಮಗಾರಿಯ 12.48 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ಅನುಮೋದನೆಯನ್ನು ನೀಡಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲ್ಯಾಣ ಕರ್ನಾಟಕ ಪ್ರದೇಶದ 306 ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ವೃತ್ತಿ ಕೌಶಲ್ಯಗಳನ್ನು ಬೋಧಿಸಲು ಅವಶ್ಯಕವಿರುವ ವೃತ್ತಿ ಶಿಕ್ಷಣ ಸಂಯೋಜಕರು ತರಬೇತುದಾರರನ್ನು 15.30 ಕೋಟಿಗಳ ಅಂದಾಜು ವೆಚ್ಚದಲ್ಲಿ 3 ವರ್ಷಗಳ ಅವಧಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. ಅಂದರೆ 2024-25 ಸಾಲಿನಿಂದ ರಾಜ್ಯದ ಕಲ್ಯಾಣ ಕರ್ನಾಟಕ ಪ್ರದೇಶದ 306 ಸರ್ಕಾರಿ ಪ್ರೌಢಶಾಲೆಗಳೊಳಗೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಅನುಸಾರ ಹಾಗೂ ಪ್ರಚಲಿತವಾಗಿ ಬೇಡಿಕೆ ಇರುವ ಮಾಹಿತಿ ತಂತ್ರಜ್ಞಾನ ಸೆಕ್ಟರ್ ಕ್ಷೇತ್ರಕ್ಕೆ ಅನುಗುಣವಾಗಿ
KTPP ಕಾಯ್ದೆ ಅನ್ವಯ ಟೆಂಡರ್ಗಳನ್ನು ಕರೆದು ಈ ಯೋಜನೆಯನ್ನು ಕೈಗೊಳ್ಳಲಾಗ್ತದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಗ್ರಾಮದ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಅದನ್ನು ಮೇಲ್ದರ್ಜೆಗೆ ಏರಿಸೋದಕ್ಕೆ ಇವತ್ತು ರಾಜ್ಯ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ CLR, ಕ್ಲೈವ್ ಲೈನ್ಸ್ ರಿಸರ್ವಾಯರ್, ಜಾನ್ಸನ್ ಮಾರ್ಕೆಟ್, ದೊಮಲೂರು, ಮಚಲಿಬೆಟ್ಟ, ಹಲಸೂರು ಸೇವಾ ಠಾಣೆಗಳ ಪ್ರದೇಶವಾರು ನೀರು ಸರಬರಾಜು ವ್ಯವಸ್ಥೆಗಳ ಆಧುನೀಕರಣ ಮತ್ತು ಮರುರೂಪಿಸುವ ಒಟ್ಟು 199 ಕೋಟಿಗಳ ಅಂದಾಜು ವೆಚ್ಚದ ಯೋಜನೆಗೆ ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಯಿತು. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಒಳಗೆ 2024-25ನೇ ಸಾಲಿನಲ್ಲಿ 10,000 ವಸತಿ ರಹಿತ ಮೀನುಗಾರರಿಗೆ ಸರ್ಕಾರದ ವಿವಿಧ ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲು ಸಹಾಯಧನ ನೀಡುವ ಯೋಜನೆಯನ್ನು ರಾಜೀವ್ ಗಾಂಧಿ ವಸತಿ ನಿಗಮವು ಅನುಸರಿಸುವ ಫಲಾನುಭವಿ ಆಧಾರಿತ ವಿಧಾನದಂತೆ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತದ ಮೂಲಕ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಲಾಯಿತು. ಪ್ರಾಜೆಕ್ಟ್ ಕಾಸ್ಟ್ 10,000 ವಸತಿ ರೈತರಿಗೆ 134.58 crores. 58 crores. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯವರು ಅನ್ನಭಾಗ್ಯ ಯೋಜನೆಯಡಿ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿಗಳ ಪಡಿತರ ಫಲಾನುಭವಿಗಳ ಕುಟುಂಬದ ಮುಖ್ಯಸ್ಥರಿಗೆ ನೇರ ನಗದು ವರ್ಗಾವಣೆ DBT ಮೂಲಕ ಹಣ ನೀಡುವ ಬದಲಾಗಿ 5 kg ಅಕ್ಕಿಯನ್ನು ವಿತರಿಸಲು 19/2/2025 ಆದೇಶ ಹೊರಡಿಸಿರುವ ಕ್ರಮಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಲಾಯಿತು. ಸಮಾಜ ಕಲ್ಯಾಣ ಇಲಾಖೆ 63 ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳ ಕಟ್ಟಡವನ್ನು 441 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಮಂಜೂರಿ ನೀಡಲಾಯಿತು. ಇಟ್ ಈಸ್ ಪ್ರಾಜೆಕ್ಟ್ ಆಫ್ 441 crores. Each of the hostel unit will cost 7 crores. ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಇಲಾಖೆಯವರು ಕರ್ನಾಟಕ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನವನ್ನು ಸಮಾವೇಶಗೊಳಿಸಲು ಈಗಾಗಲೇ ನಾವು 18ನೇ ತಾರೀಕಿಗೆ ಹೊರಡಿಸಿರ್ತಕ್ಕಂಥ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಲಾಗಿದೆ. ಕೇಂದ್ರದ ಪುರಸ್ಕೃತ ಪ್ರಸಾದ್ 2.0 ಯೋಜನೆಯಡಿಯಲ್ಲಿ ಅನುಮೋದನೆಗೊಂಡಿರುವ ಬೀದರ್ನ ಪಾಪನಾಶ್ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು 100% ಕೇಂದ್ರ ಸಹಾಯಧನ ಅಭಿವೃದ್ಧಿಪಡಿಸುವ ಯೋಜನೆಯನ್ನು 22.41 ಕೋಟಿಗಳ ಮೊತ್ತದಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಿತು. ಅದೇ ರೀತಿ ಕೇಂದ್ರ ಪುರಸ್ಕೃತ ಪ್ರಸಾದ್ ಯೋಜನೆಯಲ್ಲಿ ಅನುಮೋದನೆಗೊಂಡಿರುವ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು 18.37 ಕೋಟಿಗಳ ಮೊತ್ತದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಕೈಗೊಳ್ಳಲು ಆಡಳಿತಾತ್ಮಕ ಅನುಮತಿಯನ್ನು ರಾಜ್ಯ ಸಚಿವ ಸಂಪುಟ ನೀಡಲಾಯಿತು. ಕೇಂದ್ರದ ಪುರಸ್ಕೃತ ಪ್ರಸಾದ್ ಯೋಜನೆಯಡಿಯಲ್ಲಿ ಅನುಮೋದನೆಗೊಂಡಿರುವ ಚಾಮುಂಡೇಶ್ವರಿ ದೇವಿ ಸನ್ನಿಧಾನವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು 61 ಕೋಟಿಗಳ ಮೊತ್ತದಲ್ಲಿ ಮಾಡೋದಕ್ಕೆ ಕೇಂದ್ರದ 45.71, ರಾಜ್ಯದ ಪಾಲು 16.28 ಕೋಟಿ
ಈ ಯೋಜನೆಯನ್ನು ಕೈಗೊಳ್ಳಲು ಪ್ರವಾಸೋದ್ಯಮ ಇಲಾಖೆ ಮೂಲಕ ಕೈಗೊಳ್ಳಲು ಆಡಳಿತಾತ್ಮಕ ಮಂಜೂರಿ ನೀಡಲಾಯಿತು. ಅದು ತ್ರೀ ಇಲ್ಲ 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 ಚಾಮುಂಡಿದು ಬೇರೆ. No, center is giving for Chamundeshwari, Renuka Yellamma and also Paknasi. ಈಗ ಈ ವರ್ಷ 18 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಅದನ್ನು ಹಣವನ್ನು ಬಿಡುಗಡೆ ಮಾಡ್ತಾರೆ. ಒಟ್ಟು ಒಂದು 100 ಕೋಟಿ ರೂಪಾಯಿಯನ್ನು ಕೇಂದ್ರ ಮಂಜೂರು ಮಾಡಿದೆ. 100 ಕೋಟಿ. ಯಾವ ತರ ಸರ್? ಹಿಂದೆ ಪ್ರತಾಪ್ ಸಿಂಹ ಇದನ್ನ ಅಲಿಗೇಷನ್ ಮಾಡಿದ್ರು, ಅದು ಅನುಮೋದನೆ ಆಗಿತ್ತು, ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು 2 ವರ್ಷ ಹಿಂದೆ ಅಲಿಗೇಷನ್ ಮಾಡಿದ್ರು. ಪ್ರಸಾದ್ ಸ್ಕೀಮ್ದು ಚಾಮುಂಡೇಶ್ವರಿ ಬೆಟ್ಟ ಇರ್ಬೋದು, ಬೇರೆ ಬೇರೆ ಸ್ಕೀಮ್ ಅಲ್ಲಿ ಅಲ್ಲ, ಅದು this scheme is sanctioned in 23-24. ಮೈಸೂರಿನ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣವನ್ನು 20 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2025ಕ್ಕೆ ಅನುಮೋದನೆಯನ್ನು ನೀಡಿದೆ. ಈ ವಿಧಾನಮಂಡಲದಲ್ಲಿ ನೋಡಿ, ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ನಾವು ಈ ಮಾರಾಟ ಚಟುವಟಿಕೆಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾರುಕಟ್ಟೆ ಸಮಿತಿಗಳ ಜವಾಬ್ದಾರಿಯಾಗಿರ್ತದೆ. ಈ ಪ್ರಸ್ತುತ ಮಾರುಕಟ್ಟೆ ತಿದ್ದುಪಡಿಯು ಮಾರುಕಟ್ಟೆ ಸಮಿತಿಯ ಅಧಿಕಾರದ ವ್ಯಾಪ್ತಿಯನ್ನು ಮಾರುಕಟ್ಟೆ ಕ್ಷೇತ್ರಕ್ಕೆ ವಿಸ್ತರಿಸಿರುವುದರಿಂದ ಮಾನ್ಯ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಚಿಲ್ಲರೆ ವಹಿವಾಟಿಗೆ ಸಂಬಂಧಿಸಿದಂತೆ ವರ್ಗೀಕರಣ ಮಾಡುವ ಪ್ರಸ್ತಾವವನ್ನು ಅಂಗೀಕಾರ ಪಡೆಯೋದು ಅಗತ್ಯವಿದೆ. ಅದರ ಜೊತೆಗೇ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ವಿಧೇಯಕ 2025ಕ್ಕೆ ನಾವು ಅದೇನು ತಿದ್ದುಪಡಿ ತರ್ತಾ ಇದ್ದಾರೆ ಆ ತಿದ್ದುಪಡಿ ವಿಧೇಯಕಕ್ಕೆ ಅನುಮತಿಯನ್ನು ನೀಡಿದ್ದೇವೆ. ಅದೇ ರೀತಿ ಸಹಕಾರ ಇಲಾಖೆಯೊಳಗೆ ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ತಿದ್ದುಪಡಿ ವಿಧೇಯಕ 2025ಕ್ಕೆ ಅನುಮೋದನೆ ನೀಡುವುದರ ಬಗ್ಗೆ ಸಚಿವ ಸಂಪುಟ ಚರ್ಚೆ ಮಾಡಿತು. ಈ ವಿಧೇಯಕವನ್ನು ಸಹಿತ ನಾವು ಅನುಮೋದಿಸಿದ್ದೇವೆ. ಸಹಕಾರ ಸಂಘಗಳು, ನಿಬಂಧಕರು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ಕಾಯ್ದೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ತಿದ್ದುಪಡಿ ಪ್ರಸ್ತಾಪ ಮಾಡಲಾಗಿದೆ. ದೀಸ್ ಆರ್ ಡಿಫ್ರೆಂಟ್ ಲಾಸ್. ಇದು ಸಹಕಾರ ಇಲಾಖೆಯೊಳಗೆ ಇತ್ತಿದು. ಆ ಸಹಕಾರ ಇಲಾಖೆಯೊಳಗಿದ್ದಂಥ ಕಾನೂನಿಗೆ ನಮ್ಮ ಸುಗ್ರೀವಾಜ್ಞೆ ಬಂದ ಮೇಲೆ ಏನು ಹೆಚ್ಚಿನ ಶಿಕ್ಷೆ, ಹೆಚ್ಚಿನ ದಂಡ ಎಲ್ಲ ಮಾಡಿದ್ವಲ್ಲ, ಆಲ್ ದೋಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಆಲ್ಸೋ. ಕರ್ನಾಟಕ ಗಿರ್ವಿದಾರರ ವಿಧೇಯಕ, ಈ ಪಾನ್ ಬ್ರೋಕರ್ಸ್, ಅಲ್ಲಲ್ರಿ, ಈಗಾಗಲೇ ಐತದು. ಕರ್ನಾಟಕ ಪ್ರಿವೆನ್ಷನ್ ಆಫ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಆ್ಯಕ್ಟ್ ಇದೆ. ಆ ಆ್ಯಕ್ಟ್ಗೆ ತಂದಿರತಕ್ಕಂಥ ಬದಲಾವಣೆ, ಆ ಬದಲಾವಣೆಯಲ್ಲಿ ಏನು ಅಂದರೆ, ಮೊದಲು 1 ವರ್ಷ ಶಿಕ್ಷೆ ಇದ್ದಿದ್ದು ಅದನ್ನು 10 ವರ್ಷ ಮಾಡಿದ್ವಿ. ದಂಡ 5,000 ರೂಪಾಯಿ ಮಟ್ಟ ಇತ್ತು, ಅದನ್ನ 5 ಲಕ್ಷವರೆಗೆ ಮಾಡಿದ್ವಿ. ಇನ್ ಟ್ಯೂನ್ ವಿತ್ ದಿ ಸುಗ್ರೀವಾಜ್ಞೆ ordinance that we have passed, these amendments are made in relevant rules which were operated by Department of Cooperation. ಮನಿ ಲೆಂಡರ್ಸ್ ಆ್ಯಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆ್ಯಕ್ಟ್ ಇರ್ಬೋದು, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಪ್ರಿವೆನ್ಷನ್ ಆ್ಯಕ್ಟ್ ಇರ್ಬೋದು.
ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ತಿದ್ದುಪಡಿ ನಿಯಮಗಳು 2025ಕ್ಕೆ ನಾವು ಇವತ್ತು ಅನುಮೋದನೆಯನ್ನು ನೀಡಿದ್ದೇವೆ. ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ 15 ದಿನ ಒಳಗೆ ಈ KPSC ಒಳಗೆ ಕೆಲವೊಂದು ಅರ್ಹ ವಿದ್ಯಾರ್ಥಿಗಳಿಗೆ ಅಂದರೆ ತತ್ಸಮಾನ SSLC ಮತ್ತು ತತ್ಸಮಾನ ವಿದ್ಯಾರ್ಥಿಗಳ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸಿಸಿರುವ ಮತ್ತು ಸದರಿ ವಿದ್ಯಾಭ್ಯಾಸವನ್ನು ಕನ್ನಡ ಮಾಧ್ಯಮದಲ್ಲಿ ಮಾಡಿರುವ ಮತ್ತು ಈ ಹಿಂದೆ ಕರ್ನಾಟಕ ಲೋಕ ಸೇವಾ ಆಯೋಗ ಮತ್ತು ಇತರ ಆಯ್ಕೆ ಪ್ರಾಧಿಕಾರಗಳು ನಡೆಸಿರುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳಿಗೆ ಸದರಿ ಪರೀಕ್ಷೆಯಿಂದ ವಿನಾಯಿತಿ ನೀಡಲು ಪ್ರಸ್ತಾಪಿಸಲಾಗಿತ್ತು. ಅದನ್ನು ಸಚಿವ ಸಂಪುಟ ಒಪ್ಪಿಕೊಂಡಿದೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಅಂದರೆ ಕನ್ನಡ ಮಾಧ್ಯಮದೊಳಗೆ ಮಾಡಿದರೆ ಹಿ ನೀಡ್ ನಾಟ್ ಅಗೇನ್ ಅಪಿಯರ್ ಫಾರ್ ದಿಸ್ ಎಕ್ಸಾಮ್. ಬೆಂಗಳೂರಿನ ಬೈಯಪ್ಪನಹಳ್ಳಿ IOC ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಿಸುವ ಬಗ್ಗೆ ಹಾಗೂ ITC ಫ್ಯಾಕ್ಟರಿಯ ಜಂಕ್ಷನ್ನಿಂದ ಬೈಯಪ್ಪನಹಳ್ಳಿ ಜಂಕ್ಷನ್ವರೆಗೆ ಹೆಚ್ಚುವರಿ 2 ಪಥದ ROBಯನ್ನು ನಿರ್ಮಾಣ ಮಾಡಲು ಟೆಂಡರ್ ಸಂಧಾನಿತ ಮೊತ್ತ 422 ಕೋಟಿ ರೂಪಾಯಿಗಳಿಗೆ ಅನುಮೋದನೆ ನೀಡುವ ಆ ಒಂದು ಯೋಜನೆಯ ಪ್ರಸ್ತಾಪ ಆಗಿತ್ತು. ಇದನ್ನು ರಾಜ್ಯ ಸಚಿವ ಸಂಪುಟ ರೀಟೆಂಡರ್ ಮಾಡಬೇಕು, ಶಾರ್ಟ್ ಟರ್ಮ್ ಟೆಂಡರ್ ಮಾಡಬೇಕು ಅಂಥೇಳಿ ನಿರ್ಣಯಿಸಿ ಈ ಒಂದು ವಿಷಯವನ್ನು ವಿಲೇವಾರಿ ಮಾಡಿದ್ದೇವೆ. ಇದು ಬೈಯಪ್ಪನಹಳ್ಳಿ IOC ಜಂಕ್ಷನ್ನಲ್ಲಿ ಮೇಲು ಸೇತುವೆ ನಿರ್ಮಿಸೋದ್ರ ಬಗ್ಗೆ, ಅಂದರೆ ITC ಫ್ಯಾಕ್ಟ್ರಿ ಜಂಕ್ಷನ್ನಿಂದ ಬೈಯಪ್ಪನಹಳ್ಳಿ ಜಂಕ್ಷನ್ವರೆಗೆ 2 ಪಥದ ROBಯನ್ನು ಟೆಂಡರ್ ಸಂಧಾನಿತ ಮೊತ್ತ 420 ಕೋಟಿ ರೂಪಾಯಿಗೆ ಅನುಮೋದನೆಗಾಗಿ ಬಂದಿತ್ತು. ಇದನ್ನು ಮತ್ತೆ ರೀಸ್ಟ್ರಕ್ಚರ್ ಮಾಡಿ ಶಾರ್ಟ್ ಟರ್ಮ್ ಟೆಂಡರ್ ಮಾಡಬೇಕು ಅಂತ ನಿರ್ಣಯಿಸಲಾಯಿತು. ಲೆಂತ್ ಬೇಕಾ? ಲೆಂತ್ ನೋಡ್ರಿ, ಹಾಂ, DPR ಆಗಿ ಯೋಜನೆ ಮೊತ್ತನೂ ಸಹಿತ ಬಂದಿತ್ತಲ್ಲ, ಅದನ್ನು ಈಗ ನಾವು ಹ್ಯಾವ್ ಆಸ್ಕ್ಡ್ ದೆಮ್ ಟು recast and also make a short tender. ಕೋಲಾರ ಜಿಲ್ಲೆಯ ಮಾಲೂರು ಲೆಂತ್ ಇಲ್ಲ ಇದರಲ್ಲಿ ನೋಡ್ರಿ. ಲೆಂತ್ ಏನು ಇದನ್ನ ಅಲ್ಲ, ಇದನ್ನು ಹೇಳಿದ್ದ ITC ಫ್ಯಾಕ್ಟ್ರಿಯಿಂದ ನನಗೆ ಬೈಯಪ್ಪನಹಳ್ಳಿ IOC ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಿಸುವ ಬಗ್ಗೆ ಹಾಗೂ ITC ಫ್ಯಾಕ್ಟ್ರಿ ಜಂಕ್ಷನ್ನಿಂದ ಬೈಯಪ್ಪನಹಳ್ಳಿ ಜಂಕ್ಷನ್ವರೆಗೆ ಹೆಚ್ಚುವರಿ 2 ಪಥದ ROBಯನ್ನು ನಿರ್ಮಾಣ ಮಾಡೋದಕ್ಕೆ ಕೋಲಾರ ಜಿಲ್ಲೆಯ ಮಾಲೂರು ಪುರಸಭೆ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಬಸ್ ನಿಲ್ದಾಣ ಕಾಮಗಾರಿಯನ್ನು 20.98 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸೇವಾ ಸಂಸ್ಥೆ ಹುಬ್ಬಳ್ಳಿ ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ಇವರಿಗೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ
ನಾಗರಿಕ ಸೌಲಭ್ಯ ನಿವೇಶನವನ್ನು 30 ವರ್ಷಗಳ ಗುತ್ತಿಗೆ ಅವಧಿಗೆ ದಿನಾಂಕ 28/11/2022 ಹಂಚಿಕೆ ಮಾಡಲಾಗಿತ್ತು. ಸದರಿ ನಿವೇಶನದ ಬಾಕಿ ಮೊತ್ತ 63,41,832 ಇತ್ತು. ಈಗ ಅವರೇನು 7 ಲಕ್ಷ ಈಗಾಗಲೇ ಅವರು ತುಂಬಿದ್ದಾರೆ. ಟೋಟಲ್ ಕಾಸ್ಟ್ದ 10%ಗೆ ಅದನ್ನ ಕೊಡಬೇಕು ಅಂತ ಮಾಡಿ 63,41,000 ರೂಪಾಯಿಗಳಿಗೆ ವಿನಾಯಿತಿಯನ್ನು ನೀಡಿದ್ದೇವೆ. The distance of that Bayapnalli IT thing to the end is 1.50 kilometers. ವಿಶ್ವ ಬ್ಯಾಂಕ್ ನೆರವಿನ ಜಲಭದ್ರತೆ ಮತ್ತು ವಿಪತ್ತು ನಿರೋಧಕ ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಡಿಸಾಸ್ಟರ್ ರೀಸಲೆನ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 2,000 ಕೋಟಿಗಳ ನೆರವಿನ ಕ್ರಿಯಾ ಯೋಜನೆಯನ್ನು ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಸದರಿ ಕ್ರಿಯಾ ಯೋಜನೆಯನ್ನು 16 ಕಾಮಗಾರಿ ಪ್ಯಾಕೇಜ್ಗಳ ಅಡಿಯಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಇವತ್ತು ಒಪ್ಪಿಗೆಯನ್ನು ನೀಡಿತು. ಡೀಟೇಲ್ಸ್ ಅಂದರೆ ವಿಶ್ವ ಬ್ಯಾಂಕ್ ನೆರವಿನ 16 ಕಾಮಗಾರಿ ಪ್ಯಾಕೇಜ್ಗಳದಾವು. 2,000 ಕೋಟಿ ರೂಪಾಯಿಯ ಈ ಒಟ್ಟು ಯೋಜನೆ. ಇದು ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ರೀಸಲೆನ್ಸ್ ಪ್ರೋಗ್ರಾಮ್ ಅಡಿಯೊಳಗೆ we have already taken this decision. Last time I have told you. Now this has come because they have made that Kriya Yojana. Last time ಜಾತಿ ಜನಗಣತಿ ಬಂದಿರೋ ಧಮಕಾಗೋದು ಅದು ಬೆಟ್ಟಕ್ಕೆ ಸೀಮಿತ. ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾತ್ರ ಜಾತಿ ಜನಗಣತಿ ವರದಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸರ್ಕಾರ ನಿರ್ಧಾರ ತಗೊಂಡಿದ್ದೀರಾ? ನಾವು ನಿರ್ಣಯ ಅಂತ ಹಂಗೆ ತಗೊಂಡಿಲ್ಲ. ಆದರೆ ನಿಮ್ಮೆಲ್ಲರದು ಹಂಗೆ ಇಚ್ಛೆ ಇದ್ದಂಗೆ ಕಾಣ್ತೈತಿ. ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು. In fact, we have discussed this subject. It was an elaborate discussion. We'll have discussion with some legal luminaries also. We will be taking decision after we discuss with the Delhi lawyers and also our legal luminaries and Advocate General. Sir, do you think it was a setback for state government, sir, latest Supreme What? Latest Supreme Court decision that they said that they will not accept state government's not media. Is it a setback for the state government? No, there is nothing called setback here because we have our own position. We are trying to safeguard the interest of the state. We are trying to safeguard the property of the state, and we have already told in great deal of explanation that the cost which is under discussion of somewhere around 3,000 crores is not acceptable, and we have now made the ordinance
keeping all these in view, we will take decision. Thank you. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.